ಹಾಯ್ ಫ್ರೆಂಡ್ಸ್, ಉಷಾ ಸ್ವಯಂ ಪಾಕ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾನು ಸಿಂಪಲ್ ಆಗಿ ರೊಟ್ಟಿ ಮತ್ತು ಚಪಾತಿಗೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಏನೇನು ತರಕಾರಿ ಬಳಸಿದ್ದೀನಿ ಅಂದರೆ ಬದನೆಕಾಯಿ ಮತ್ತು ದೊಣ್ಣಮೆಣಸಿನ್ಕಾಯಿ, ಅಂದರೆ ಕ್ಯಾಪ್ಸಿಕಮ್ ಅಲ್ಲ, ಅದರಲ್ಲೇ ಸ್ವಲ್ಪ ಸ್ಮಾಲ್ ಸೈಜ್ ಬರುತ್ತೆ, ಆ ಕಾಯಿಯ ನಾನು ಪಲ್ಯನ ತೋರಿಸ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು ಬದನೆಕಾಯಿ, ದೊಣ್ಣಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಗ್ಯಾಸ್ ಸ್ಟವನ್ನು ಆನ್ ಮಾಡಿ ನಾನೊಂದು ಬಾಣಲೆಯನ್ನು ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾಣಲೆ ಬಿಸಿ ಆದಮೇಲೆ ನಾನು ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಅದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಕೆಂಪಗಾಗೋವರೆಗೂ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಈರುಳ್ಳಿಯನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸಹ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಸಿ ವಾಸನೆ ಹೋಗಬೇಕು, ಆವಾಗಲೇ ಪಲ್ಯ ಅನ್ನೋದು ಟೇಸ್ಟಿಯಾಗಿ ಬರುತ್ತೆ. ನಂತರ ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟೊಮೆಟೊನ ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. 1-2 ಸೆಕೆಂಡ್ಗಳ ಕಾಲ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಆಗ ಟೊಮೆಟೊ ಅನ್ನೋದು ನೀಟಾಗಿ ಸಾಫ್ಟಾಗಿ ಬೇಯುತ್ತೆ. ನಂತರ ನೋಡಿ, ಲಿಡ್ಡನ್ನು ಓಪನ್ ಮಾಡಿ ನೋಡಿದೆ, ಟೊಮೆಟೊ ಅನ್ನೋದು ಆಗಲೇ ಸಾಫ್ಟ್ ಆಗಿದೆ. ಮತ್ತೊಂದು ಸಲ ನೀಟಾಗಿ ನಾನು ಅದನ್ನು ಕಲಿಸ್ಕೊತಾ ಇದ್ದೀನಿ. ಈ ಸಮಯದಲ್ಲಿ ಹೆಚ್ಚಿ ಇಟ್ಕೊಂಡಿರುವಂತಹ ಬದನೆಕಾಯಿ ಮತ್ತು ದೊಣ್ಣಮೆಣಸಿನ್ಕಾಯನ್ನು ನಾನು ಸೇರಿಸ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೇರಿಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನವನ್ನು ಸೇರಿಸ್ಬಿಟ್ಟು ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಈ ಬದನೆಕಾಯಿ ಹೆಚ್ಚಬೇಕಾದ್ರೆ ಹೆಚ್ಚಿ ನೀರಲ್ಲಿ ಹಾಕಿದಾಗ ಅದು ಕಹಿ ಆಗಬಾರ್ದು ಮತ್ತು ಬ್ಲ್ಯಾಕ್ ಕಲರ್ ಆಗಬಾರ್ದು ಅನ್ನೋದಾದರೆ ಮೊದಲೇ ನೀರಿಗೆ ನೀವು ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಬಿಟ್ಟು, ಪುಡಿಯುಪ್ಪನ್ನು ಹಾಕಿಬಿಟ್ಟು ಆಮೇಲೆ ಬದನೆಕಾಯನ್ನು ಹೆಚ್ಚಿ ನೀರಲ್ಲಿ ಹಾಕಿದರೆ ಅದು ಕಹಿನೂ ಬರೋದಿಲ್ಲ ಮತ್ತು ಕಲರು ಚೇಂಜ್ ಆಗೋದಿಲ್ಲ. ಇದು ಒಂದು ಸ್ಮಾಲ್ ಟಿಪ್ಸು, ನೀವು ಒಮ್ಮೆ ಟ್ರೈ ಮಾಡಿ. ನಾನು ನೀಟಾಗಿ ಇದನ್ನು ಒಂದು ಸಲ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕಲಿಸ್ಕೊಂಡ್ಬಿಟ್ಟು ಉಪ್ಪು ಮತ್ತು ಅರಿಶಿನ ನೀಟಾಗಿ ಪಲ್ಯಕ್ಕೆ ಹಿಡಿಯೋವರೆಗೂ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1-2 ರಿಂದ 3 ಸೆಕೆಂಡ್ಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ. ಯಾವುದೇ ನೀರನ್ನು ನಾನು ಸೇರಿಸಿಲ್ಲ, ಅದೇ ಎಣ್ಣೆಯಲ್ಲೇ ನಾನು ಅದನ್ನು ನೀಟಾಗಿ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹುರ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮ್ ಬೇಡ. ಬದನೆಕಾಯಿ ಆದರೂ ದೊಣ್ಣಮೆಣಸಿನ್ಕಾಯಿ ಆದರೂ ಬೇಗನೆ ಬೇಯ್ಕೊಳ್ಳುತ್ತೆ, ಅದಕ್ಕೇನು ಜಾಸ್ತಿ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀಟಾಗಿ ಹುರ್ಕೊಂಡಾದಮೇಲೆ ಒಂದು ಚಿಕ್ಕ ಲೋಟದಲ್ಲಿ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇನ್ನು ನೀಟಾಗಿ ಅದು ಬೇಯಲಿ ಅನ್ನೋ ಕಾರಣಕ್ಕೆ ನಾನು ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. 5 ರಿಂದ 6 ನಿಮಿಷಗಳ ಕಾಲ ನೀಟಾಗಿ ಬೇಯಿಸಾದ್ಮೇಲೆ ನೋಡಿ ಒಳ್ಳೆ ಕುದಿ ಬಂದಿದೆ ಪಲ್ಯ. ಈ ಸಮಯದಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡ್ಬಿಟ್ಟು ನಾನು ಈ ಪಲ್ಯಕ್ಕೆ ಖಾರವನ್ನು ಸೇರಿಸ್ತಾ ಇಲ್ಲ, ಯಾಕಂದರೆ ದೊಣ್ಣಮೆಣಸಿನ್ಕಾಯಿಗೆ ತುಂಬ ಖಾರ ಇರೋದ್ರಿಂದ ನಾನು ಸೇರಿಸಿಲ್ಲ. ನೀವು ಬೇಕಂದರೆ ಮತ್ತೆ ಸ್ವಲ್ಪ ಖಾರದ ಪುಡಿಯನ್ನು ಸಹ ನೀವು ಸೇರಿಸ್ಕೋಬೋದು. ನಾನು ಮಾತ್ರ ಸೇರಿಸಿಲ್ಲ, ನೀವು ಬೇಕಾದರೆ ಸೇರಿಸ್ಕೊಳ್ಳಿ. ಈ ಸಮಯದಲ್ಲೇ ಉಪ್ಪನ್ನು ಸಹ ನಾವು ಟೇಸ್ಟ್ ಮಾಡಿ ನೋಡಬೇಕಾಗುತ್ತೆ. ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ನೀವು ಮತ್ತೆ ಸೇರಿಸ್ಕೋಬೋದು. ನೋಡಿ, ನಾನು ಟೇಸ್ಟನ್ನು ನೋಡಿದೆ, ನನಗೆ ಉಪ್ಪು ಅನ್ನೋದು ಕರೆಕ್ಟಾಗಿತ್ತು ಅಂತ ಅನ್ನಿಸ್ತು. ಮತ್ತೆ 2 ಸೆಕೆಂಡ್ಗಳ ಕಾಲ ಅದು ನೀಟಾಗಿ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನೋಡಿ 2 ನಿಮಿಷ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿಬಿಟ್ಟೆ. ಈಗ ನೋಡಿ ಒಂದು ಸ್ವಲ್ಪ ಬೆಂದು ಗೊಜ್ಜನ್ನೋದು ಸ್ವಲ್ಪ ತಿಕ್ಕಾಗಿ ಆಗಿದೆ. ಈ ಸಮಯದಲ್ಲೇ ನಾನು ಈ ಹುರುಗಡ್ಲೆನ ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ 1 ಸ್ಪೂನ್ ಕಡಲೆ ಹಿಟ್ಟಿಗೆ, ಅಂದರೆ ಹುರುಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿರೋದು, ಅದಕ್ಕೆ 2 ಸ್ಪೂನ್ ನೀರನ್ನು ಹಾಕಿ ಯಾವುದೇ ಲಮ್ಸ್ ಇಲ್ದಂಗೆ ಕಲಿಸ್ಬಿಟ್ಟು ಅದನ್ನು ಈ ಪಲ್ಯಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ MTR ಸಾಂಬಾರ್ ಪೌಡ್ರು ಸಹ ನಾನು ಈ ಸಮಯದಲ್ಲೇ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 1 ಕುದಿ ಕುದಿಸಿದ್ರೆ ನಮ್ಮ ಬಿಸಿ ಬಿಸಿಯಾದಂತಹ ಮುಳಗಾಯಿ ಮತ್ತು ದೊಣ್ಣಮೆಣಸಿನ್ಕಾಯಿ ಪಲ್ಯ ರೆಡಿಯಾಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ ಏನೂ ಯೂಸ್ ಮಾಡಿಲ್ಲ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಅಕ್ಕಿ ರೊಟ್ಟಿ ಜೊತೆ ಇದನ್ನು ತಿಂದಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಸಹಿತ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತದೆ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾವೆಲ್ಲ ರೀತಿಯ ರೆಸಿಪಿ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.